ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹಾಗೆಯೇ PSI, ಅದೇ ರೀತಿಯೇ ವುಮೆನ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಈ ಥರದ ಹಲವು ಹುದ್ದೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿದಾಗ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಣಿತ ಪ್ರಶ್ನೆಗಳು ಯಾವ ರೀತಿ ಬರ್ತವೆ, ಸೊ ಅವುಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವು ಕ್ವಶನ್ಸ್ನ ಜೊತೆಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಗಣಿತ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ನಾನು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸ್ನ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಮ್ಯಾಥಮೆಟಿಕ್ಸಲ್ಲಿ ಯಾವ ರೀತಿಯ ಪ್ರಿಪ್ರೇಷನ್ ಬೇಕೋ ಆ ಎಲ್ಲ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಅದನ್ನು ದಯವಿಟ್ಟು ನೀವೆಲ್ಲರೂ ಕೂಡ ಬಳಸ್ಕೊಳ್ರಿ ಅಂತ ಹೇಳ್ತಾ ನೋಡಿ, ಈಗ ನನ್ನ ಹತ್ರ ಇರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಏನು ಹೇಳುತ್ತೆ, 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೇನು ಅಂತ ಪ್ರಶ್ನೆ. ಈ ಥರದ ಪ್ರಶ್ನೆಗಳನ್ನು ನಾವು ಕಂಡುಹಿಡಿಬೇಕಾದಾಗ ನೋಡಿ ಇಲ್ಲಿ ಏನು ಮಾಡ್ಬೋದು, ಸರಾಸರಿ ಅಂತ ಕೊಟ್ಟಿರೋದ್ರಿಂದ ನಮಗೆ ಗೊತ್ತಿರ್ತಕ್ಕಂಥ ಸರಾಸರಿಯ ಒಂದು ಸೂತ್ರವನ್ನು ಬಳಸಿದರೆ ಸರಾಸರಿ = ದತ್ತಾಂಶಗಳ ಮೊತ್ತ ಡಿವೈಡೆಡ್ ಬೈ ದತ್ತಾಂಶಗಳ ಸಂಖ್ಯೆ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ಅದ್ರ ಪ್ರಕಾರ ನಾವು ತೊಗೊಂಡ್ರೆ ಇಲ್ಲಿ ಏನು ಹೇಳ್ಬೋದು, ಸರಾಸರಿ = ದತ್ತಾಂಶಗಳ ಮೊತ್ತ ಅಂದರೆ ಅವ್ರು ರೇಷಿಯೋ ಕೊಟ್ಟಿದ್ದಾರೆ 3:5:7 ಅಂತ. ನಾವು ಅದನ್ನು 3x + 5x + 7x ಅಂತ ತಗೊಂಡಿದ್ದೀವಿ. ಡಿವೈಡೆಡ್ ಬೈ ಅಲ್ಲಿ ಇರೋದು 3 ಹುಡುಗರಾಗಿರೋದ್ರಿಂದ ದತ್ತಾಂಶಗಳ ಸಂಖ್ಯೆ ಎಷ್ಟಾಗುತ್ತೆ, 3 ಆಗುತ್ತೆ ಒಟ್ಟು. ಈಗ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಓಕೆನಾ ಫ್ರೆಂಡ್ಸ್? 3 ಈಕ್ವಲಿಂದ ಈ ಕಡೆ ಬಂದರೆ 15 × 3 ಆಗುತ್ತೆ. ಇವಿಷ್ಟನ್ನು ಕೂಡಿದ್ರೆ 5 3 8 8 7 15 ಬರುತ್ತೆ, 15x. ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಇರೋ 2 15 ಕ್ಯಾನ್ಸಲ್ ಆದರೆ ಎಕ್ಸ್ನ ಬೆಲೆ ಬಂದ್ಬಿಟ್ಟು ನಿಮಗೆ 3 ಬರ್ತಾ ಇದೆ. ಅವ್ರು ಕೇಳಿರೋದು ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೇನು. ಇಲ್ಲಿ ಕೊಟ್ಟಿರೋ ರೇಷಿಯೋ ಪ್ರಕಾರ 3x ಅನ್ನೋದಿದೆಯಲ್ಲ, ಇದು ಕಿರಿಯ ಹುಡುಗನ ರೇಷಿಯೋ. ನಾವು ಅದಕ್ಕೆ ಬೆಲೆಯನ್ನು ಹಾಕಿದಾಗ ಎಕ್ಸ್ ಇರೋ ಜಾಗದಲ್ಲಿ 3ಅನ್ನು ಅಪ್ಲೈ ಮಾಡಿದ್ರೆ 3 3 9 ಬರ್ತಾ ಇದೆ. ಅತ್ಯಂತ ಕಿರಿಯ ಹುಡುಗನ ವಯಸ್ಸು ಬಂದು 9 ವರ್ಷಗಳು. ಅದರ ಪ್ರಕಾರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಈ ಕಡೆನೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಕ್ವಶನ್ ಇದೆ. ಇಂಗ್ಲೀಷ್ ಮೀಡಿಯಂ ಕ್ವಶನ್ನು ಕೂಡ ನಾವು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಇದೇ ರೀತಿನೇ ಏನು ಹೇಳುತ್ತೆ ಅಂದರೆ, ದ ಅವರೇಜ್ ಏಜ್ ಆಫ್ 3 ಬಾಯ್ಸ್ ಈಸ್ 15 years ಇಫ್ ದೇರ್ ಏಜಸ್ ಆರ್ ಇನ್ ದ ರೇಷಿಯೋ 3:5:7 ದ ಏಜ್ ಆಫ್ ದ ಯಂಗೆಸ್ಟ್ ಬಾಯ್ ಈಸ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಕಂಡುಹಿಡಿದಿರೋ ಪ್ರಕಾರ 9 ವರ್ಷಗಳು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಓಕೆ, ನೆಕ್ಸ್ಟು ಎರಡನೇ ಪ್ರಶ್ನೆ ಏನು ಹೇಳುತ್ತೆ. ಓಕೆ ಫ್ರೆಂಡ್ಸ್, ಸೆಕೆಂಡ್ ಪ್ರಶ್ನೆ ಏನು ಹೇಳುತ್ತೆ, ಎ ಮತ್ತು ಬಿ ಇಬ್ಬರೂ ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ? ಇಫ್ ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 15 days and B alone in 20 days, in how many days can A alone complete the work ಅಂತ ಪ್ರಶ್ನೆ ಇಷ್ಟೇ. ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಸೇರಿ ಒಂದು ಕೆಲಸವನ್ನು 15 ದಿನದಲ್ಲಿ ಮಾಡ್ತಾರೆ. ಅದೇ ಬಿ ಒಬ್ಬನೇ ಮಾಡಿದರೆ 20 ದಿನದಲ್ಲಿ ಮಾಡ್ತಾನೆ. ಹಾಗಿದ್ರೆ ಎ ಒಬ್ಬನೇ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾನೆ ಅಂತೇಳಿ. ಅದ್ರ ಪ್ರಕಾರ ಒಂದು ಕೆಲಸವನ್ನು ಎ ಅನ್ನೋನು ಮಾಡಬೇಕಾದ್ರೆ 20 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾನೆ. ಅದೇ ಬಿ ಅನ್ನೋನು ಏನು ಮಾಡ್ತಾನೆ, ಎಕ್ಸ್ ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡ್ತಾನೆ. ಓಕೆನಾ ಸರ್? ಇದು ಉಲ್ಟಾ. ಬಿ ಅನ್ನೋನು 20 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾನೆ, ಎ ಅನ್ನೋನು ಎಕ್ಸ್ ಗೊತ್ತಿಲ್ಲ ನಮಗೆ, ಅದನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಎಕ್ಸ್ ಅಂತ ತೊಗೊಂಡಿದ್ದೀನಿ ನಾನು. ಎಕ್ಸ್ ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡ್ತಾನೆ ಅಂದರೆ ಅವರಿಬ್ಬರು ಸೇರಿದರೆ ಅದೇ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡ್ತಾರೆ. ಓಕೆನಾ? ಇದ್ರ ಪ್ರಕಾರ ಏನಾಗುತ್ತೆ, ಇಲ್ಲಿ ಈಗ ಇದನ್ನ ಕೂಡಿದ್ರೆ ನಿಮಗೆ ಎಕ್ಸ್ನ ಬೆಲೆ ಸಿಕ್ಬಿಡುತ್ತೆ. 20 ಮತ್ತು ಎಕ್ಸ್ಗೆ LCM ತಗೊಂಡ್ರೆ 20x ಬರುತ್ತೆ ಫ್ರೆಂಡ್ಸ್. 20 × x ಮಾಡಿದ್ರೆ 20x ಬರುತ್ತೆ, ಅಂದರೆ 1 × x ಮಾಡಿದ್ರೆ x ಬರುತ್ತೆ. ಇಲ್ಲಿ ಎಕ್ಸ್ ಇದ್ದಿದ್ದು 20x ಹಾಕ್ಬೇಕಂದ್ರೆ x × 20 ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಛೇದ ಎಕ್ಸ್ನ 20ರಿಂದ ಗುಣಿಸಿದ್ರೆ 20x ಬರುತ್ತೆ ಅಂದಾಗ ಅಂಶ 1ಅನ್ನು ಕೂಡ x ಇಂದ 20ರಿಂದ ಗುಣಿಸಿದರೆ 20 = 1/15. ಓರೆ ಗುಣಾಕಾರ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 20x × 1 ಮಾಡಿದ್ರೆ 20x ಬರುತ್ತೆ. x + 20 × 15 ಗುಣಾಕಾರ ಮಾಡಿದ್ರೆ 15 × x ಮಾಡಿದ್ರೆ 15x + 15 × 20 15 × 20 ಮಾಡಿದ್ರೆ 300 ಬರ್ತಾ ಇದೆ. ಈಗ ನೀವು 15ನ ಈಕ್ವಲಿಂದ ಈ ಕಡೆ ತಗೊಂಬಂದರೆ 20x - 15x = 300 ಬಂತು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 20ರಲ್ಲಿ 15 ಕಳೆದ್ರೆ 5, 5x = 300. 5ರಿಂದ 300ನ ಬಾಗಿಸಿದ್ರೆ 5 5 6 30, ಪಕ್ಕದಲ್ಲಿರೋ 0, x = 60. ಅಂದರೆ ಅಲ್ಲಿಗೆ ಎ ಒಬ್ಬನೇ ಆ ಕೆಲಸವನ್ನು ಮಾಡಬೇಕು ಅಂದರೆ ಸುಮಾರು 60 ದಿನಗಳು ಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಅದ್ರ ಪ್ರಕಾರ
60 ಇದೆಯಲ್ಲ, ಎ ಒಬ್ಬನೇ ಪೂರ್ಣಗೊಳಿಸಲಿಕ್ಕೆ ಸುಮಾರು 60 ದಿನಗಳ ಕಾಲವನ್ನು ತೆಗೆದುಕೊಳ್ತಾನೆ ಅಂತಕ್ಕಂಥ ಉತ್ತರ ಸರಿಯಾಗತ್ತೆ. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಪ್ರಶ್ನೆ ಏನು ಹೇಳುತ್ತೆ, ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು ಅಂತ ಪ್ರಶ್ನೆ. ಇಲ್ಲಿ ನೋಡಿದಾಗ 1, 4, 9, 16, 25, 36, 49 ಈ ಕಡೆನೂ ಕೂಡ ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್ 1, 4, 9, 16, 25, 36, 49 ಕೊನೆದು ಡ್ಯಾಶ್ ಕೊಟ್ಟಿದ್ದಾರೆ. ಇದನ್ನು ಅಬ್ಸರ್ವ್ ಮಾಡಿದಾಗ ನಿಮಗೆ ಎಲ್ಲವೂ ಕೂಡ ವರ್ಗಗಳಾಗಿದ್ದಾವೆ. ನೋಡಿ, ಇಲ್ಲಿ 1ರ ವರ್ಗ, 1ಅನ್ನು ಸ್ಕ್ವೇರ್ ಮಾಡಿದರೆ 1 ಬರುತ್ತೆ, 2ಅನ್ನು ಸ್ಕ್ವೇರ್ ಮಾಡಿದರೆ 4 ಬರುತ್ತೆ, 3ಅನ್ನು ಸ್ಕ್ವೇರ್ ಮಾಡಿದರೆ 9, 4ಅನ್ನು ಸ್ಕ್ವೇರ್ ಮಾಡಿದರೆ 16, 5ಅನ್ನು ಸ್ಕ್ವೇರ್ ಮಾಡಿದರೆ 25, 6ಅನ್ನು ಸ್ಕ್ವೇರ್ ಮಾಡಿದರೆ 36, 7ಅನ್ನು ಸ್ಕ್ವೇರ್ ಮಾಡಿದರೆ 49 ಬರ್ತಾ ಇದೆ, 8ಅನ್ನು ಸ್ಕ್ವೇರ್ ಮಾಡಿದರೆ 64 ಬರ್ತಾ ಇದೆ. ಸೊ ಅದ್ರ ಪ್ರಕಾರ 8 ನಂತರ ಯಾವ ಸಂಖ್ಯೆ? 9. 9ಅನ್ನು ಸ್ಕ್ವೇರ್ ಮಾಡಿದರೆ ಆ್ಯಕ್ಚುಲಿ ನಿಮಗೆ ಏನು ಬರುತ್ತೆ ಉತ್ತರ? 81 ಬರುತ್ತೆ. ಸೊ ಅದ್ರ ಪ್ರಕಾರ 80, ಕ್ಷಮಿಸಿ, ಇಲ್ಲಿ 64, 49 ಕೊಟ್ಟಿದ್ದಾರೆ, ನೆಕ್ಸ್ಟ್ ಸಂಖ್ಯೆನೇ 64. ಸೊ ಅದನ್ನು ಕಂಡುಹಿಡಿಬೇಕು. ಈ ಜಾಗದಲ್ಲಿ ನೀವು 64 ಅಂತ ಬರೀಬೇಕಾಗತ್ತೆ. ಅದ್ರ ಪ್ರಕಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈಗ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ, ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. 3, 5, 11, 14, 17, 21 ಈ ಎಲ್ಲ ಸಂಖ್ಯೆಗಳನ್ನು ನೋಡಿದರೆ ನಿಮಗೆ 3 ಬೆಸ ಸಂಖ್ಯೆ, 5 ಬೆಸ ಸಂಖ್ಯೆ, 11 ಬೆಸ ಸಂಖ್ಯೆ, 14 ಸಮ ಸಂಖ್ಯೆ, 17 ಬೆಸ ಸಂಖ್ಯೆ, 21 ಕೂಡ ಬೆಸ ಸಂಖ್ಯೆ. 14ಅನ್ನು ಬಿಟ್ಟು ಉಳಿದಿರೋವೆಲ್ಲವೂ ಬೆಸ ಸಂಖ್ಯೆ ಆಗಿರುತ್ತೆ. ಆಡ್ ಒನ್ ಔಟ್ ಇನ್ ದ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಹೊಂದಿಕೆ ಆಗಲ್ಲ, ಅದನ್ನು ತೆಗಿಬೇಕು ಅಂದರೆ ಎಲ್ಲವೂ ಬೆಸ ಸಂಖ್ಯೆಗಳು, 14 ಮಾತ್ರ ಸಮ ಸಂಖ್ಯೆ ಇದೆ. ಆ ಕಾರಣದಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, 5ನೇ ಪ್ರಶ್ನೆ ಹೇಳುತ್ತೆ, ಎರಡು ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13 ಆದರೆ ಅವುಗಳ ಗುಣಲಬ್ಧ ಏನು ಅಂತ ಪ್ರಶ್ನೆ. ಸೊ ಇದನ್ನು ಹೇಗೆ ಕಂಡುಹಿಡಿಬಹುದು? ನಮಗೆ ಗೊತ್ತಿರುವ ಹಾಗೆ ಏನು ತಗೊಳ್ಬೋದು ನೋಡಿ, ಇಲ್ಲಿ 2 ಸಂಖ್ಯೆಗಳ ಮೊತ್ತ ಅಂದರೆ ಒಂದು ಸಂಖ್ಯೆ ಎಕ್ಸ್ ಇರಲಿ, ಇನ್ನೊಂದು ಸಂಖ್ಯೆ ವೈ ಇರಲಿ ಅಂತ ತಗೊಂಡ್ರೆ ಎಕ್ಸ್ ಮತ್ತು ವೈ ಕೂಡಿದ್ರೆ 25 ಬರುತ್ತೆ. ಮತ್ತು ಆ 2 ಸಂಖ್ಯೆಗಳನ್ನು ಕಳೆದ್ರೆ 13 ಬರುತ್ತೆ. ಈಗ ನೀವೇನು ಕಂಡುಹಿಡಿಬೇಕು? ಆ 2 ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಬೇಕು. ಸೊ ಆ 2 ಸಂಖ್ಯೆಗಳ ಗುಣಲಬ್ಧ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆ 2 ಸಂಖ್ಯೆಗಳ ಯಾವುದು ಅಂತ ಗೊತ್ತಾಗಬೇಕು. ಆ 2 ಸಂಖ್ಯೆಗಳನ್ನು ಕಂಡುಹಿಡ್ಕೊಂಡು ಆ ನಂತರದಲ್ಲಿ ಆ ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಅದ್ರ ಪ್ರಕಾರ ಈಗ ನಾವು ಇವೆರಡನ್ನು ಒಂದರಲ್ಲಿ ಒಂದು ಕೂಡಿದಾಗ +y - y ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಮತ್ತು ಎಕ್ಸ್ ಕೂಡಿದ್ರೆ 2x ಬರುತ್ತೆ. 25ಕ್ಕೆ 13ನ ಕೂಡಿದ್ರೆ 38 ಬರುತ್ತೆ. 2ರಿಂದ 38ಅನ್ನು ಬಾಗಿಸ್ರಿ, ಎಷ್ಟು ಬರುತ್ತೆ? 2 × 1 = 2, 2 × 9 = 18. ಎಕ್ಸ್ನ ಬೆಲೆ ಬಂದು 19 ಬಂತು. ಈ ಎಕ್ಸ್ನ ಬೆಲೆಯನ್ನು ಈ 2 ಈಕ್ವೇಷನಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಹಾಕಿದರೆ ನೋಡಿ, x + y = 25 ಅಂತ ತಗೊಂಡ್ರೆ x = 25 + y ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ವೈನ ಬೆಲೆ ಬಂದುಬಿಟ್ಟು 19. ಈಗ ನಿಮಗೆ ಎಕ್ಸಲ್ಲಿ x = 25ರಲ್ಲಿ 19ಅನ್ನು ಕಳೆದ್ಬಿಡಿ, ನಿಮಗೆ ಸುಲಭವಾಗಿ ಎಕ್ಸ್ನ ಬೆಲೆ ಸಿಗ್ತಾ ಇದೆ 6. ಒಂದು 6 ಬಂತು, ಒಂದು 19 ಬಂತು. ಅವ್ರು ಕೇಳಿರೋದು ಆ 2 ಸಂಖ್ಯೆಗಳ ಗುಣಲಬ್ಧ ಅಂತ ಅಂದರೆ x × y ಅಂದರೆ 19 × 6 ಗುಣಿಸಿದರೆ 19 × 6 ಎಷ್ಟು ಬರ್ತಾ ಇದೆ ಫ್ರೆಂಡ್ಸ್? ಇಲ್ಲಿ 114. 19 114. ಓಕೆನಾ? ಸೊ ದ ಸಮ್ ಆಫ್ 2 numbers is 25 and their difference is 13. ಫೈಂಡ್ their ಪ್ರಾಡಕ್ಟ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ನಿಮಗೆ ಸರಿಯಾದ ಉತ್ತರ ಆಗುತ್ತೆ, 114. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ ಫ್ರೆಂಡ್ಸ್. 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಈ ರೈಲು ಗಾಡಿಯ ಉದ್ದವೆಷ್ಟು? ಎ ಟ್ರೈನ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 60 km/h ಕ್ರಾಸಸ್ ಎ ಪೋಲ್ ಇನ್ 9 seconds. ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್ ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಯನ್ನು ನಾವು ಕಂಡುಹಿಡಿಬೇಕಾದಾಗ ಮೊದಲು ನಾವು ತಿಳ್ಕೊಬೇಕಾಗಿರೋದು ನೋಡಿ, ಇಲ್ಲಿ ಗಂಟೆಗೆ ಅಂತ ಕೊಟ್ಟಿದ್ದಾರೆ 60 km/h. 1 ಗಂಟೆಗೆ ರೈಲಿನ ವೇಗ 60 ಕಿಲೋಮೀಟರ್ ಇದೆ. ನಮಗೆ ಸೆಕೆಂಡ್ಗಳಲ್ಲಿ ಪ್ರಶ್ನೆಗೆ ಉತ್ತರ ಕೇಳಿದ್ದಾರೆ ಅಂದರೆ ಕಿಲೋಮೀಟ್ರನ್ನು ನಾವೇನು ಮಾಡಬೇಕು? ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದ್ರ ಪ್ರಕಾರ ನೋಡಿ, ರೈಲಿನ ವೇಗ ಬಂದ್ಬಿಟ್ಟು ಏನಾಗುತ್ತೆ? 60 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂದರೆ ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ 5/18 ಮಲ್ಟಿಪ್ಲೈ ಮಾಡಬೇಕು. ಸೊ 5/18 ಮಲ್ಟಿಪ್ಲೈ ಮಾಡಿದ್ರೆ ಉತ್ತರ ಏನು ಬರುತ್ತೆ ಇದು ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸುಮಾರು 6 × 3 = 18, 6 × 10 = 60. 10 ಮತ್ತು 5 ಗುಣಿಸಿದರೆ 50 /3 ಬರ್ತಾ ಇದೆ. ಇದು ರೈಲಿನ ವೇಗ ಮೀಟರ್ ಪರ್ ಸೆಕೆಂಡಲ್ಲಿ. ಓಕೆನಾ? ಮೀಟರ್ ಪರ್ ಸೆಕೆಂಡ್. ಸೊ ನಮಗೆ ಗೊತ್ತಿರುವ ಹಾಗೆ ರೈಲಿನ ವೇಗ ಅನ್ನೋದು ಯಾವುದಕ್ಕೆ ಸಮ ಇರುತ್ತೆ ಅಂದರೆ ರೈಲಿನ ಉದ್ದ / ಸಮಯ, ಅದಕ್ಕೆ ಸಮ ಇರುತ್ತೆ. ಅದ್ರ ಪ್ರಕಾರ ರೈಲಿನ ವೇಗ 50 /3 ಇದೆ. ರೈಲಿನ ಉದ್ದ ಅಂತ ಕೊಟ್ಟಿದ್ದಾರೆ ಅವರು. ಸೊ ಈಗ ನೀವು ಅದನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಅದನ್ನು ಸಪೋಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಸಮಯ ಎಷ್ಟು ಕೊಟ್ಟಿದ್ದಾರೆ? 9 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಆ ಒಂದು ಕಂಬವನ್ನು ದಾಟಲು 9 ಸೆಕೆಂಡ್ ಟೈಮ್ ತಗೊಳ್ತಾ ಇದೆ ಅಂದರೆ ರೈಲಿನ ಉದ್ದ ಎಷ್ಟು? ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಥವಾ ಓರೆ ಗುಣಾಕಾರ ಮಾಡಿದ್ರೆ 50 × 9 = 3 × x.
ಈಗ 3ರಿಂದ 9 ಹೊಡೆದ್ರೆ 3 3 9 ಬರ್ತಾ ಇದೆ. ಓಕೆನಾ? ಸೊ ಈಗ 50 ಮತ್ತು 3 ಗುಣಾಕಾರ ಮಾಡಿದ್ರೆ 5 3 15 150. ಅಂದರೆ ಇದರ ಅರ್ಥ ರೈಲಿನ ಉದ್ದ 150 ಮೀಟರ್ ಇದೆ ಅಂತ ಅರ್ಥ. ಅದರ ಪ್ರಕಾರವಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಈಗ. ಓಕೆ ನೋಡಿ ಫ್ರೆಂಡ್ಸ್, 7th ಕ್ವಶನ್ ಹೇಳುತ್ತೆ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಜಾಗ ಖಾಲಿ ಕೊಟ್ಟಿದ್ದಾರೆ. ಫೈಂಡ್ ದ ಮಿಸ್ಸಿಂಗ್ ನಂಬರ್. ಇದು ಒಂದು ಸ್ಕ್ವೇರ್ ವರ್ಗ. ಈ ವರ್ಗದಲ್ಲಿ ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? 6 9 15 8 12 20 4 6 ಇಲ್ಲಿ ಖಾಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನೀವು ಕಂಡುಹಿಡಿಬೇಕು. ಸೊ ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ. 6 ಬರ್ತಾ ಇದೆಯಲ್ಲ, ಇದು ಏನಿದು 3 × 2 3 2 6. ಹಾಗೆಯೇ 3 × 3 3 3 9. ಆ ನಂತರದಲ್ಲಿ 3 × 5 3 5 15 ಬರ್ತಾ ಇದೆ. ಅದ್ರ ಪ್ರಕಾರ ಇದನ್ನು ನೋಡಿದರೆ 4 × 2 4 2 8 4 × 3 4 3 12 4 × 5 4 5 20 ಬರ್ತಾ ಇದೆ. ಓಕೆನಾ ಫ್ರೆಂಡ್ಸ್? ಸೊ ಅದ್ರ ಪ್ರಕಾರ ಇದನ್ನು ನೋಡಿದರೆ 2 × 2 4 2 × 3 6. ಹಾಗಿದ್ರೆ 2 × 5 ಎಷ್ಟು ಬರುತ್ತೆ? 2 5 10. ಸೊ ಇಲ್ಲಿ ಖಾಲಿ ಜಾಗದಲ್ಲಿ ನೀವೇನು ಬರೀಬೇಕಾಗತ್ತೆ? 10 ಅಂತ ಹೇಳಿ ಬರೀಬೇಕಾಗತ್ತೆ. ಅದ್ರ ಪ್ರಕಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ಸೊ 8ನೇ ಪ್ರಶ್ನೆ ಹೇಳ್ತಾ ಇದೆ, ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇಯದಾಗಿಯೂ ಬಲ ತುದಿಯಿಂದ 14ನೇಯದಾಗಿಯೂ ಇದೆ. ಆ ಸಾಲಿನಲ್ಲಿ ಒಟ್ಟು ಎಷ್ಟು ಮರಗಳಿವೆ ಅಂತ ಪ್ರಶ್ನೆ. ಸೊ ಪ್ರಶ್ನೆಗೆ ತಕ್ಕಂತೆ ನಾವಿಲ್ಲಿ ನೋಡ್ಬೋದು, ಒಂದು ಮರ ಇದೆ ಅಂದರೆ ಮರದ ಬಲಭಾಗ ಅಂದರೆ ಈ ಕಡೆ ಇರಲಿ, ಇದು ಎಡಭಾಗ ಅಂತ ಕನ್ಸಿಡರ್ ಮಾಡಿ. ಸೊ ಎಡಭಾಗದಿಂದ ಅವ್ರು ಹೇಳ್ತಾರೆ ಎಡ ತುದಿಯಿಂದ ಇದು 7ನೇದು. ಅಂದರೆ ಇಲ್ಲಿ ಆಲ್ರೆಡಿ 6 ಮರ ಇದಾವೆ. ಎಡಭಾಗಕ್ಕೆ 6 ಮರ ಇದ್ದಾವೆ. ಬಲ ತುದಿಯಿಂದ ಇದು 14ನೇದು. ಈ ಕಡೆಯಿಂದ ಬಂದರೆ 14ನೇದು ಇದು ಅಂದರೆ ಈ ಕಡೆ ಎಷ್ಟು ಮರಗಳಿದಾವೆ? 13 ಮರಗಳಿದಾವೆ. ಅಲ್ಲಿಗೆ ಈ ಕಡೆ ಎಡಗಡೆ ಇರುವ 6 ಮರ ಪ್ಲಸ್ ಎಡಗಡೆಗೆ ಇರುವಂಥ 13 ಮರ ಪ್ಲಸ್ ಅದೊಂದು ಮರ ಮಧ್ಯೆ ಇರ್ತಕ್ಕಂಥದ್ದು ಇನ್ನೊಂದು ಮರ ಸೇರಿಸಿದ್ರೆ ಎಷ್ಟು ಬರುತ್ತೆ? 13 6 19 1 20. ಅಲ್ಲಿಗೆ ಆ ಸಾಲಿನಲ್ಲಿ ಒಟ್ಟು ಮರಗಳ ಸಂಖ್ಯೆ ಎಷ್ಟಿದೆ ಅಂದರೆ 20. ಓಕೆನಾ? ಸೊ ದಟ್ ಈಸ್ 20 ಈಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇನ್ನೊಂದು ಕ್ವಶನ್ನು, A:B:C = 3:4:7 ಆದರೆ ಅನುಪಾತ A+B+C:C ಸಮಾನವಾಗಿದೆ ಅಂತ ಕೊಟ್ಟಿದ್ದಾರೆ. ಇಫ್ A:B:C = 3:4:7 ದೆನ್ ದ ರೇಷಿಯೋ A+B+C:C ಈಸ್ ಈಕ್ವಲ್ ಟು ಅಂತ ಪ್ರಶ್ನೆ. ಸೊ ಅವ್ರು ಹೇಳೋ ಪ್ರಕಾರವಾಗಿ ನೋಡಿ, ಇಲ್ಲಿ A:B:C = 3 + 4 + 7 4:7 ಅಂತ ತೊಗೊಂಡಿದ್ದೀವಿ. A+B+C:C ಏನಾಗುತ್ತೆ? ಈಗ A+B+C ಅಂದರೆ A ಅಂದರೆ ಎಷ್ಟಿದೆ? 3, B ಅಂದರೆ 4, C ಅಂದರೆ 7. ಇಷ್ಟು C ಅಂತ ಹೇಳಿದರೆ ಎಷ್ಟು? 7. ಅಲ್ಲಿ 7 3 10 ಸಾರಿ 3 4 7 7 7 14 ಬರ್ತಾ ಇದೆ. ಈ ಕಡೆ 7 ಬರ್ತಾ ಇದೆ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ 7 1 7 2. ಅಲ್ಲಿಗೆ ರೇಷಿಯೋ ಏನು ಬರುತ್ತೆ ಇದ್ರದ್ದು? 2:1. ಸೊ ನೇರವಾಗಿ ಮೊದಲನೇ ಆಪ್ಷನ್ ಅನ್ನು ನಾವು ಹೇಳ್ಬೋದು 2:1 ಈಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ಸೊ ಇಷ್ಟೋ ತನಕ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ. ನಮ್ಮ ಚಾನಲ್ನ ಯಾರು ಇದೇ ಮೊದಲು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಣಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗ ಯಾವ ರೀತಿಯ ಸೊಲ್ಯೂಷನನ್ನು ನಾವು ಕೊಡ್ಬೋದು ಅನ್ನೋದನ್ನು ಸುಲಭವಾಗಿ ಕಡಿಮೆ ಅವಧಿನಲ್ಲಿ ಬಹಳಷ್ಟು ವೇಗವಾಗಿ ಯಾವ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು, ಆನ್ಸರ್ ಕಂಡುಹಿಡಿಬೋದು ಅನ್ನೋದನ್ನು ಹಲವಾರು ರೀತಿಯ ಶಾರ್ಟ್ ಆ್ಯಂಡ್ ಸಿಂಪಲ್ ಟ್ರಿಕ್ಸ್ನ ಜೊತೆಗೆ ನಾನು ನಿಮ್ಮ ಜೊತೆಗೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.